ಇತ್ತೀಚಿನ ದಿನಗಳಲ್ಲಿ ಈ ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಅನ್ನೋದು ತುಂಬಾ ಕಾಮನ್ ಆಗಿದೆ. ನೀವು ಯಂಗ್ ಜನ್ರೇಷನ್ದ ಒಂದು 25-30 ವರ್ಷದ ಏಜಿಂದ ಯುವಕರಿಂದ ಹಿಡಿದು ಟಿಲ್ 70-75+ 80+ ಏಜ್ ಇರೋಂಥ ಪೇಷಂಟ್ಸಲ್ಲೂ ಸಹ ನಾವು ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ನ ಕಾಣ್ತಾ ಇದ್ದೀವಿ. ಬಟ್ ಈ ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಏನಕ್ಕಾಗುತ್ತೆ, ಬ್ಲಡ್ ಪ್ರೆಷರ್ ಹೈ ಏನಕ್ಕಾಗುತ್ತೆ, ಇದ್ರ ಮೂಲ ಕಾರಣ ಹುಡುಕ್ತಾ ಹೋದರೆ ನಾನಾ ಕಾರಣಗಳಿಂದ ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಜಾಸ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ಇವತ್ತಿನ ಒಂದು ತುಂಬ ಜನ ನಾವು ಆಯುರ್ವೇದ ಡಾಕ್ಟರ್ಸ್ ಮೆಡಿಸಿನ್ ಸಜೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ನಾವು ಈ ಹೋಲಿಸ್ಟಿಕ್ ಹೀಲರ್ಸ್ ಅಥವಾ ಹೀಲಿಂಗ್ ಪ್ರಾಕ್ಟಿಷನರ್ಸ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಆಲ್ಟರ್ನೇಟಿವ್ ವೇ ಆಫ್ ಮೆಡಿಸಿನ್ಸಲ್ಲಿ TCM ಅಲ್ಲಿ ಪಾಯಿಂಟ್ಸ್ ಕೊಡೋದಾಗಿರ್ಬೋದು, ಕಲರ್ ಥೆರಪಿ ಕೊಡೋದಾಗಿರ್ಬೋದು, ಬಟ್ ಅದರ್ ವೇ ಆಫ್ ಡಯಟ್ನ ರೆಕಮೆಂಡ್ ಮಾಡೋದಾಗಿರ್ಬೋದು, ಸಿಂಪ್ಟಮ್ಯಾಟಿಕ್ ವೇನಲ್ಲಿ ಹೇಳ್ತಾರೆ. ಈಗ ಯಾರೊಬ್ಬ ಪೇಷಂಟು BP ಜಾಸ್ತಿ ಆಗಿದೆ ಅಂತಂದರೆ ನೋಡಪ್ಪ ಇಲ್ಲಿ ಕಲರ್ ಹಾಕು ಅಂತ ಹೇಳ್ತಾರೆ, ಅಥವಾ ಈ ಫುಡ್ ತಗೊಂಡೇನು ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ BP ಏನಕ್ಕೆ ಜಾಸ್ತಿ ಆಗಿದೆ, ಈ ಮೂಲ ಕಾರಣನ ಹುಡುಕ್ಬೇಕಾಗುತ್ತೆ. ಈಗ ನಾನು ಒಂದು ಬೇಸಿಕ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಈಗ ಸಪೋಸ್ ಒಂದು 40 ವರ್ಷ 35-40 ವರ್ಷ ಏಜ್ ಪೇಷಂಟೆಲ್ಲ ನೋಡಿದ್ರೆ ಇವರಿಗೆ BP ಜಾಸ್ತಿ ಆಗೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಇವರಿಗೆ ಡೈಜೆಷನ್ ವೀಕ್ ಆಗಿರುತ್ತೆ. ಅಂದರೆ ಏನು ತಿಂತಾ ಇರೋ ಫುಡ್ ಅದು ಪ್ರಾಪರಾಗಿ ಕರಗ್ತಾ ಇರಲ್ಲ. ಯಾವಾಗ ನಿಮಗೆ ಫುಡ್ ಪ್ರಾಪರಾಗಿ ಕರಗಲ್ವೋ ಇಟ್ ಟರ್ನ್ಸ್ ಆಸ್ ಎ ಟಾಕ್ಸಿನ್. ಆಯುರ್ವೇದದಲ್ಲಿ ನಾವು ಇದನ್ನು ಆಮ ಅಂತ ಕರಿತೀವಿ, ಆಮ ರಿಟೆನ್ಷನ್ ಅಥವಾ ಟಾಕ್ಸಿನ್ಸ್ ರಿಟೆನ್ಷನ್ ಆಗುತ್ತೆ. ಸೊ ಯಾವಾಗ ಟಾಕ್ಸಿನ್ಸ್ ರಿಟೆನ್ಷನ್ ಆಗುತ್ತೋ ಬಾಡಿ ಏನು ಯೋಚನೆ ಮಾಡುತ್ತೆ ಅಂತಂದರೆ ಎನಿ ಟಾಕ್ಸಿನ್ ಈಸ್ ಅನ್ವಾಂಟೆಡ್ ಫಾರ್ ಎ ಬಾಡಿ, ಇಟ್ ವಾಂಟ್ಸ್ ಟು ಥ್ರೋ ಔಟ್. ಆಚೆ ಕಡೆ ನೂಕೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ನೀವು ತುಂಬ ಜನ ನೋಡಿರ್ಬೋದು, ಯಾರಿಗೆ ಡೈಜೆಷನ್ ವೀಕ್ ಇರುತ್ತೋ ಅವರಿಗೆ ಫ್ಲೇಮ್ ಕಂಜೆಷನ್ ಆಗ್ತಾ ಇರುತ್ತೆ, ಪದೇ ಪದೇ ಕಾಫ್ ಆಗ್ತಾ ಇರುತ್ತೆ. ಯಾಕೆಂತಂದರೆ ಆ ಟಾಕ್ಸಿನ್ನು ಫ್ಲೇಮ್ ಫಾರ್ಮೆಟಲ್ಲಿ ಬಂದು ಲಂಗ್ಸಲ್ಲಿ ಸ್ಟೋರ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮಗೆ ಡೈಜೆಷನ್ ವೀಕ್ ಆಗಿದೆ ಅಂದರೆ ಫುಡ್ ಪ್ರಾಪರಾಗಿ ಕರಗ್ತಾ ಇಲ್ಲ ಅಂತಂತಂದರೆ ಅದು ಕೊಲೆಸ್ಟ್ರಾಲ್ ಆಗಿ ಬಿಲ್ಡ್ ಆಗ್ತಾ ಇರುತ್ತೆ, ಫ್ಯಾಟ್ಸ್ ಡೆಪಾಸಿಟ್ ಆಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಬಾರೋದು, ತುಂಬ ಪೇಷಂಟ್ ನಾವು ನೋಡಿರ್ತೀವಿ ಈ ವೆಯ್ಟ್ ಗೇನ್ ಆಗ್ತಾ ಇರ್ತಾರೆ, ಒಬೆಸಿಟಿ ಬಿಲ್ಡ್ ಆಗ್ತಾ ಇರುತ್ತೆ. ಈ ಒಂದು ಕೊಲೆಸ್ಟ್ರಾಲ್ ಏನಾಗುತ್ತೆ ಅಂತಂದರೆ ಈ ಓವರ್ ದ ಪೀರಿಯಡ್ ಆಫ್ ಟೈಮ್ ಆರ್ಟ್ರೀಸಲ್ಲಿ ಡೆಪಾಸಿಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾವು ಅಲೋಪತಿಲಿ ಏನಂತ ಕರಿತೀವಿ ಅಂತಂದರೆ ಕೊಲೆಸ್ಟ್ರಾಲ್ ಈಸ್ ರೈಸಿಂಗ್ ಅಪ್ ಅಥವಾ LDL ಈಸ್ ಬಿಲ್ಡಿಂಗ್ ಅಪ್ ಅಂತ ಹೇಳ್ತಾರೆ. ಸೊ ಈ ಕೊಲೆಸ್ಟ್ರಾಲ್ ಏನಾಗುತ್ತೆ ಅಂದರೆ ಆರ್ಟ್ರೀಸಲ್ಲಿ ಡೆಪಾಸಿಟ್ ಆದಾಗ ಬ್ಲಡ್ ಫ್ಲೋನ ಇಂಟ್ರಪ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಪ್ರಾಬ್ಲಮ್ ಅಂತೂ ತುಂಬಾ ಆಗ್ತಾ ಇದೆ, ತುಂಬಾ ಕೇಸಸ್ ಇದೆ ಹಾರ್ಟ್ ಪ್ರಾಬ್ಲಮ್ಗಳು. ಸೊ ಇದಕ್ಕೆ ಮೂಲ ಕಾರಣ ನಾವು ನೋಡ್ತಾ ಹೋದಂದರೆ ಪ್ರಾಪರ್ ಡೈಜೆಷನ್ ಆಗ್ತಾ ಇರಲ್ಲ ಅವ್ರಿಗೆ. ಅಂದರೆ ಪ್ರಾಪರ್ ಎಕ್ಸಸೈಸಸ್ ಇರಲ್ಲ, ಆಕ್ಟಿವಿಟೀಸ್ ಇರಲ್ಲ, ನಾವು ತಿಂತಾ ಇರ್ತೀವಿ ಬಟ್ ಯಾವುದೇ ಥರ ಆಕ್ಟಿವಿಟಿ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಬ್ಲಡ್ ಪ್ರೆಷರ್ ರೈಸ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಬಿಲ್ಡಿಂಗ್ ಅಪ್ ಆಫ್ ಕೊಲೆಸ್ಟ್ರಾಲ್. ಬಟ್ ಇದು ಒಂದು ಕೇಸ್ ಆಯಿತು. ಬಟ್ ನಮಗೆ ಏನೋ ಈ ಒಂದು ನಾಡಿಫಿಟ್ ರಿಸರ್ಚ್ ಮಾಡ್ಬೇಕಾದ್ರೆ ನಮಗೇನೋ ಆಶ್ಚರ್ಯವಾಗಿದ್ದು ಅಂತಂತಂದ್ರೆ 60-70+ ಏಜ್ ಆರೋ ಪೇಷಂಟಲ್ಲೂ ನಾವು ಈ ಒಂದು BP ಮಾನಿಟರ್ ಮಾಡಿದ್ರೆ ಅವರಲ್ಲೂ ಸಹ ಹೈಪರ್ಟೆನ್ಷನ್ ಇದೆ. ಬಟ್ ಅವ್ರು ನೋಡೋದಕ್ಕೆ ಸಣ್ಣಗೆ ಇರ್ತಾರೆ, ತೆಳ್ಳಗೆ ಇರ್ತಾರೆ, ಬಟ್ ಆ್ಯಕ್ಚುಲಿ BP ರೈಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ಮೂಲನ ಹುಡುಕ್ಬೇಕು ಅಂತ ನಾವು ರಿಸರ್ಚ್ ಮಾಡಿದಾಗ ಮೆಡಿಕಲ್ ಅಸೋಸಿಯೇಟ್ ಜೊತೆ ರಿಸರ್ಚ್ ನಾವು ಮಾಡ್ತೀವಿ. ಇದ್ರ ಬಗ್ಗೆ ನಮಗೇನು ಗೊತ್ತಾಗುತ್ತೆ ಅಂತಂತಂದರೆ 60-70+ ಏಜ್ ಆದಮೇಲೆ ಈ ವಾತ ಜಾಸ್ತಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಎಸ್ಪೆಷಲಿ 60+ ಏಜ್ ಆಗಿರೋಂಥ ಪೇಷಂಟ್ಸ್, ಅದನ್ನು ನಾವು ಡ್ರೈನೆಸ್ ಅಂತ ಕರಿತೀವಿ TCM ಅಲ್ಲಿ, ಅಥವಾ ವಾತ ಇಂಬ್ಯಾಲೆನ್ಸ್. ಸೊ ಯಾವಾಗ ವಾತ ಜಾಸ್ತಿ ಆಗುತ್ತೋ, ಡ್ರೈನೆಸ್ ಒಂದು ಗುಣ ಏನಂತಂದರೆ ಯಾವ ವಸ್ತು ಜಾಸ್ತಿ ಡ್ರೈ ಆಗುತ್ತೋ ಅದು ಕುಗ್ಗುತ್ತೆ, ಕಂಜೆಸ್ಟ್ ಆಗುತ್ತೆ, ಕಂಪ್ರೆಸ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಮ್ಮ ದೇಹದಲ್ಲಿ ವಾತ ಜಾಸ್ತಿ ಆದಷ್ಟು ಏನಾಗುತ್ತೆ ಅಂದರೆ ಎಸ್ಪೆಷಲಿ ಏಜ್ ಫ್ಯಾಕ್ಟರು ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ. ಸೊ ಏನಾಗುತ್ತೆ ಅಂದರೆ ಆರ್ಟ್ರೀಸ್ಗಳು ಕಂಜೆಸ್ಟ್ ಆಗುತ್ತೆ, ಕಂಪ್ರೆಸ್ ಆಗುತ್ತೆ. ಸೊ ಯಾವಾಗ ಈ ಆರ್ಟ್ರಿಗಳು ಕಂಪ್ರೆಸ್ ಆಗುತ್ತೋ ಬ್ಲಡ್ ಈಸಿಯಾಗಿ ಪಾಸ್ ಆಗ್ತಾ ಇರಲ್ಲ. ಸೊ ಇದನ್ನು ನಾವು ಅಲೋಪತಿಲಿ ಏನಂತ ಕರೀತಾರೆ ಅಂದರೆ ಆರ್ಟೀರಿಯಲ್ ಸ್ಟಿಫ್ನೆಸ್ ಅಂತ ಕರಿತೀವಿ, ಅಥವಾ ಸ್ಟಿಫ್ಡ್ ಆರ್ಟ್ರೀಸ್ ಅಂತ ಕರೀತಾರೆ. ಸೊ ಆರ್ಟ್ರಿ ಏನಕ್ಕೆ ಸ್ಟಿಫ್ ಆಗುತ್ತೆ ಅಂತ ಅವಾಗ ಬ್ಲಡ್ ಈಸಿಯಾಗಿ ಪಾಸ್ ಆಗಲ್ಲ. ಯಾವಾಗ ಈಸಿಯಾಗಿ ಬ್ಲಡ್ ಪಾಸ್ ಆಗಲ್ವೋ ಹೈಪರ್ಟೆನ್ಷನ್, ಹೈ BP ಇರುತ್ತೆ. ಸೊ ಇದು ಇನ್ನೊಂದು ರೀಸನ್ನು ಬ್ಲಡ್ ಪ್ರೆಷರ್ ರೈಸ್ ಆಗೋದಕ್ಕೆ. ಸೊ ಹಾಗಾಗಿ ನಾವು ಒಂದು ರೀಸನ್ನಲ್ಲಿ ನಮಗೆ ಏನು ಗೊತ್ತಾಯಿತು, ಕೊಲೆಸ್ಟ್ರಾಲ್ ಬಿಲ್ಡ್ ಆಗೋದ್ರಿಂದ ಒಂದು ಗೊತ್ತಾಯಿತು, ಡೈಜೆಷನ್ ವೀಕ್ ಆಗಿರೋ ಮೂಲ ಕಾರಣದಿಂದ. ಇನ್ನೊಂದು ಕಡೆ ಏನಾಗಿದೆ ಅಂದರೆ ವಾತ ಇಂಬ್ಯಾಲೆನ್ಸಿಂದ ನಮಗೆ ಆರ್ಟ್ರಿ ಸ್ಟಿಫ್ ಆಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಹಾಗಾಗಿ ರೋಗದ ಮೂಲ ಕಾರಣವನ್ನು ನಾವು ನೋಡಬೇಕಾಗುತ್ತೆ. ಸೊ ಅದು ನೋಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ, ಓಕೆ ಈ ವ್ಯಕ್ತಿಗೆ ಏನಕ್ಕೆ ಈ ಸಮಸ್ಯೆ ಬಂದಿದೆ ಅಂತ. ಅಕಾರ್ಡಿಂಗ್ ಟು ದಟ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಕ್ಯೂರ್ ಆಗ್ತಾರೆ. ಸೊ ನಾಡಿಫಿಟ್ಟಿಂದ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಈ ಒಂದು ಮೂಲ ಕಾರಣನ ಅಕ್ಯುರೇಟಾಗಿ ಡಯಾಗ್ನೈಸ್ ಮಾಡಬೇಕು, ಮತ್ತು ಸ್ಪೆಸಿಫಿಕ್ ಆಗಿ ಈ ವ್ಯಕ್ತಿಗೆ ಇದೇ ಪ್ರಾಬ್ಲಮ್ ಆಗಿದೆ, ಈ ಕಾರಣದಿಂದನೇ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿ. ಸೊ ಆ ಒಂದು ರಿಸರ್ಚ್ ನಾವು ಫೋಕಸ್ ಮಾಡ್ಕೊಂಡು ವಿ ಹ್ಯಾವ್ ಕೇಮ್ ವಿತ್ ಎ ವೆರಿ ಇನೋವೇಟಿವ್ ಡಿವೈಸ್, AI ಪವರ್ ಡಿವೈಸ್ ನಾಡಿಫಿಟ್. ಸೊ ಈ ನಾಡಿಫಿಟ್ ನೀವು ನಾಡಿ ಪರೀಕ್ಷೆ ಮಾಡಿಸ್ಕೊಳ್ಳಿ, ನಿಮ್ಮ ರೋಗದ ಮೂಲ ಕಾರಣವನ್ನು ನೀವು ಕಂಡಿಡ್ಕೊಳ್ಳಿ. ಥ್ಯಾಂಕ್ ಯು.